ಮುಖ್ಯಮಂತ್ರಿ ನಾನು ಜ್ಯೋತಿಷ್ಯ ಅಂತ ಹೇಳಿದಾಗ ನಮ್ಮನ್ನೆಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಅಶೋಕರ ಹತ್ರ ಹೋಗಿ ಜ್ಯೋತಿಷ್ಯ ಕೇಳ್ತೀನಿ, ಇನ್ನೂ ಬಂದಿಲ್ಲ ನನ್ನ ಹತ್ರ ಕೇಳಕ್ಕೆ, ಇನ್ನೂ ಬಂದಿಲ್ಲ. ಈಗ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ಸುರ್ಜೇವಾಲ ಯಾಕೆ ಪದೇ ಪದೇ ಇಲ್ಲಿಗೆ ಬರ್ಬೇಕು? MLA ಕರೆದು ಪಾರ್ಟಿ ಹೇಳ್ದಂಗೆ ಅಂತ ಹೇಳಿ ಯಾಕೆ ಮಾಡ್ಬೇಕು? ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಬೇಕು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪದೇ ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಇದರಿಂದಾನೇ ಅರ್ಥ ಆಯ್ತಾ ಇದೆ ನಾನು ಹೇಳ್ತಾ ಇರೋದು ಸತ್ಯ ಅಂತ. ಇದರಿಂದಾನೇ ಅರ್ಥ ಆಗ್ತಾ ಇದೆ. MLA ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ MLA ಒಪ್ಪಂದ ಆಗಿದ್ರೆ ಕೊಟ್ಬಿಡ್ಲಿರಿ, ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ MLA ಹೇಳ್ತಾ ಇದಾರೆ, ಬೇರೆ ವಿರೋಧ ಪಾರ್ಟಿ MLA ಅಲ್ಲ. ಅಂದ್ರೆ ನಾನು ಹೇಳೋದು ಸತ್ಯ ಆಗಿದೆ. ಅಕ್ಟೋಬರ್ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಭುಗಿಲೆದ್ದ ಕ್ರಾಂತಿ ಆಗಿದೆ, ಭುಗಿಲೆದ್ದ ಕ್ರಾಂತಿ. ಆ ಭುಗಿಲ ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ. ಬಿಟ್ಕೊಡ್ತಾರ ಕೊಡಬೇಕು, ಒಪ್ಪಂದ ಆಗಿದೆಯಲ್ಲ, ಒಪ್ಪಂದ ಆಗಿದೆ, ಬಿಟ್ಕೊಡ್ಬೇಕು. ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಭುಗಿಲ್ ಹೇಳ್ತದೆ. ಅಲ್ಲ, DKC ಜೊತೆಲಿರೋ ಸರ್ಕಾರನೇ ಹೋಗ್ಬೋದು, ಯಾಕಂದ್ರೆ ಇಬ್ರು ಘಟಾನುಘಟಿಗಳೇ, ಇವರು ಛಲ ಬಿಡಲ್ಲ, ಅವರು ಛಲ ಬಿಡಲ್ಲ. ಅಲ್ಲ, DKC ಜೊತೆಲಿರೋರು ಪಕ್ಷ ಬಿಡುವಂತ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಸರ್ ಮಾಹಿತಿ. ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ. ಅದೇನೋ ಹೇಳ್ತಾರಲ್ಲ ಬಿಜೆಪಿ ಅವರೆಲ್ಲ 55 ಕೋಟಿ ನಾವು ಮಾಡಲ್ಲ, ನಾವು ನಮ್ಮ ಪಾರ್ಟಿಗೆ ಯಾರನ್ನೂ ಕರ್ಕೊಳಲ್ಲ. ಈ ಸರ್ಕಾರ ಅದೇ ಪತನ ಆಗಿ ಹಾಳಾಗೋಗಿ ನಾವಂತೂ ಯಾರನ್ನೂ ಕರ್ಕೊಳಲ್ಲ. ಈ ಕಾಂಗ್ರೆಸ್ ಅವ್ರು ಯಾರು ನಮ್ಮ ಪಾರ್ಟಿ ಬೇಡ. ಅಲ್ಲ, DKC ಬಂದ್ರೆ ಸರ್ ಇಲ್ಲ, ಯಾವ ಕಾರಣಕ್ಕೂ ಮಹಾರಾಷ್ಟ್ರದಾಗ್ಲಾಗ್ಲಿ ಇನ್ನೊಂದು ಕಡೆ ಆದಂಗೆ ಮಾಡಲ್ಲ. ಈಗ ಜನ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ, ತಾನಾಗೆ ಬಿದ್ದು ಸಾಯ್ತೈತೆ. ಇವಾಗಲೇ ಸತ್ತೋಗಿದೆ ಸರ್ಕಾರ. ಇನ್ನ ಅಕ್ಟೋಬರ್ ಅಲ್ಲಿ ಪೂರ್ತಿ ಕೋಮಾಗೋಗಿದೆ. ಈಗ ಕೋಮಾದಲ್ಲಿದೆ ಆಸ್ಪತ್ರೆಯಲ್ಲಿ. ಕೋಮಾದಲ್ಲಿ ಆದಷ್ಟು ಕದೇ ಜೀವ ಹೋಗೋವಾಗ ನಾವ್ಯಾಕೆ ಆಪರೇಷನ್ ಕಮಲ ಮಾಡ್ಬೇಕು? ಆರಾಮಾಗಿ ಅವರೇ ಡಾಕ್ಟ್ರು ಡಿಕ್ಲೇರ್ ಮಾಡ್ಲಿ ಸತ್ತೋಗೈತೆ ಅಂತ, ಅವಾಗ ಎಂಟ್ರಿ ಆತೈತೆ.